ಓಕೆ. ಒಟ್ಟಾರೆ ಈ ಘಟನೆಯ ಬಗ್ಗೆ ಇನ್ನಷ್ಟು ಮಾತಾಡೋದಕ್ಕೆ ಮತ್ತು ನಮಗೆ ಈ ಒಂದು ಆನ್‌ಲೈನ್ ಬೆಟ್ಟಿಂಗ್ ಆ್ಯಪ್‌ಗಳ ಬಗ್ಗೆ ಮಾಹಿತಿಯನ್ನ, ವಿವರಣೆಯನ್ನ ಕೊಡೋದಕ್ಕೆ ಸೈಬರ್ ಎಕ್ಸ್‌ಪರ್ಟ್ ಶುಭಮಂಗಳ ಅವರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ತೆ, ಹೇಗಿದ್ದೀರಿ? ನಮಸ್ತೆ. ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಮೇಡಮ್, ಈಗ ಕಾರುಣ್ಯರಾಮ್ ಅವ್ರ ಕೇಸು ತಾವು ಗಮನಿಸಿದ್ದೀರಿ ಅಂತ ಅನ್ಸುತ್ತೆ. ಹೌದು. ಇದು ಬಡವರು, ಶ್ರೀಮಂತರು, ಹೆಣ್ಣು, ಗಂಡು ವ್ಯತ್ಯಾಸ ಇಲ್ಲದೆ ಬೆಟ್ಟಿಂಗ್ ಆ್ಯಪ್‌ಗಳಿಗೆ ಬಲಿಯಾಗಿ ದುಡ್ಡು ಕಳ್ಕೊಂಡು ಪ್ರಾಣ, ಮಾನ ಎಲ್ಲ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಲ್ಲ ಮೇಡಮ್. ಬಿಲ್ ತಂದ್ರು, ಆ್ಯಪ್‌ಗಳನ್ನ ಬ್ಯಾನ್ ಮಾಡಿದ್ರು, ಆದ್ರೂ ಕೂಡ ಈ ರೀತಿ ಆಫ್‌ಶೋರ್ ಸರ್ವರ್ಸ್‌ಗಳಿಂದಾಗಿ ಮತ್ತೆ ಮತ್ತೆ ಜನರ ಪ್ರಾಣ ತೆಗಿತಾ ಇದೆ ಅಲ್ಲ ಮೇಡಮ್ ಈ ಆ್ಯಪ್‌ಗಳು. ಖಂಡಿತ ಹೌದು. ಏಕೆಂತಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಆಪ್‌ಗಳನ್ನ ಇಂಡಿಯಾ ಸರ್ವರ್ ಅಲ್ಲಿ ಹಾಕಬಾರ್ದು, ಇಂಡಿಯಾ ಸರ್ವರ್ ಅಲ್ಲಿ ಇದನ್ನ ರನ್ ಹ್ಮ್. ಮಾಡಬಾರ್ದು ಅಂತ ಗವರ್ಮೆಂಟ್ ಇಂದ ಸಾಕಷ್ಟು ಹ್ಮ್. ಇನ್ಸ್ಟ್ರಕ್ಷನ್‌ಗಳೇನೋ ಬಂದಿದೆ. ಆದ್ರೆ ಬೇರೆ ದೇಶದ ಸರ್ವರ್‌ಗಳಲ್ಲಿ ರನ್ ಆಗುವಂತಹ ಈ ಆಪ್‌ಗಳು ನಮ್ಮ ದೇಶಕ್ಕೆ ಎಂಟರ್ ಆಗಬಾರ್ದು ಅಂತ ಐಎಸ್‌ಪಿ ಮೂಲಕ ಒಂದು ತಡೆಯನ್ನ ತರೋದಿದೆಯಲ್ಲ, ಅದು ಬಹಳ ಸೂಕ್ತವಾದ ಕ್ರಮ ಈ ಟೈಮ್‌ನಲ್ಲಿ. ಏಕೆಂತಂದ್ರೆ ಆನ್‌ಲೈನ್ ಆಪ್‌ಗಳು ಅಂತ ಬಂದಾಗ ಅದರಲ್ಲಿ ಸಾಕಷ್ಟು ಆಪ್‌ಗಳಿದೆ. ಬರೀ ಗೇಮಿಂಗ್ ಆಪ್‌ಗಳು ಮಾತ್ರನೇ ಅಲ್ಲ, ಅದರ ಜೊತೆಗೆ ಬೆಟ್ಟಿಂಗ್ ಆಪ್‌ಗಳು. ಆ ಬೆಟ್ಟಿಂಗು ಅಂತ ಬಂದಾಗ ನಿಮಗೆ ಗೊತ್ತಿರೋ ಹಾಗೆ ಕ್ರಿಕೆಟ್ ಬೆಟ್ಟಿಂಗು ಅಂತ ಎಲ್ಲ ಯೋಚನೆ ಮಾಡ್ತಾರೆ. ಕ್ರಿಕೆಟ್‌ಗೆ ಮಾತ್ರ ಬೆಟ್ಟಿಂಗ್ ಅಲ್ಲ, ಸಾಕಷ್ಟು ರೀತಿಯಾದ ಬೇರೆ ಬೇರೆಯ ಬೆಟ್ಟಿಂಗ್‌ಗಳು ಅಲ್ಲಿ ನಡೆಯುತ್ತೆ. ಒಂದು ಎಲೆಕ್ಷನ್ ನಡೆದ್ರೆ ಎಲೆಕ್ಷನ್ ಬೆಟ್ಟಿಂಗ್ ನಡೆಯುತ್ತೆ. ಒಂದು ಹಾರ್ಸ್ ರೈಡಿಂಗ್ ಅಂತ ಬಂದಾಗ ಹಾರ್ಸ್ ರೈಡಿಂಗ್ ನಡೆಯುತ್ತೆ. ಇನ್ಯಾವುದೋ ಲೋಕಲ್ ಅಲ್ಲಿ ಒಂದು ಈವೆಂಟ್ ಅಂತ ಬಂದಾಗ ಅದರ ಬೆಟ್ಟಿಂಗ್ ನಡೆಯುತ್ತೆ. ಸೊ ಈ ರೀತಿ ಆಯಾ ಜಿಯೋ ಲೊಕೇಶನ್‌ಗೆ ಬೇಕಾದಂತಹ ಬೆಟ್ಟಿಂಗ್‌ಗಳು ಎಕ್ಸಾಕ್ಟ್. ಸಾಕಷ್ಟು ನಡೀತಾ ಇದೆ. ಇದನ್ನ ತಡೆ ಹಿಡಿದೇ ಇದ್ರೆ ಸಾಕಷ್ಟು ತೊಂದರೆ ಆಗೋದಂತೂ ಖಂಡಿತ. ಯಾಕೆಂದ್ರೆ ಆನ್‌ಲೈನ್ ಬೆಟ್ಟಿಂಗ್ ಅಲ್ಲಿ ಯಾರಾದ್ರೂ ಮೆಂಬರ್ಸ್ ಆಗಿದ್ರೆ, ಅಂದ್ರೆ ಅಲ್ಲಿ ಒಂದು ಆಪ್ ಅನ್ನ ಉಪಯೋಗಿಸೋದಕ್ಕೆ ಮೆಂಬರ್ ಆದ್ರೆ ಅವರ ಏಜ್ ಅನ್ನ ಕೇಳಲ್ಲ ಅಲ್ಲಿ. ಅವರು 18 ವರ್ಷ ತುಂಬಿರುವಂತ ಹುಡುಗನ, ಹುಡುಗಿನ, ಅವರು ಹೆಣ್ಣ, ಗಂಡ, ಈ ರೀತಿ ಯಾವುದೇ ವ್ಯತ್ಯಾಸ ಇಲ್ದಿರ ಅಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಇದೆಲ್ಲದರ ಜೊತೆಗೆ ಬಹಳ ಮುಖ್ಯವಾಗಿ ಯೋಚನೆ ಮಾಡ್ಬೇಕಾಗಿರೋದು ಅಂದ್ರೆ ಇದು ಯಾವುದು ಆಪಿಗೆ ಲೈಸೆನ್ಸ್ ಇಲ್ಲ. ಇದು ಯಾವುದಕ್ಕೂನುವೆ ಪರ್ಮಿಷನ್ ಸಿಕ್ಕಿರುವಂತಹ ಆಪ್‌ಗಳಲ್ಲ. ಇದನ್ನ ಟೆಕ್ನಿಕಲಿ ಟೆಸ್ಟ್ ಮಾಡಿರೋ ಆಪ್‌ಗಳಲ್ಲ ಇದು. ಈ ತರದ ಒಂದು ಆಪ್ ನಮ್ಮ ಫೋನಿಗೆ ಬಂದು ಅದನ್ನ ನಾವು ಇನ್ಸ್ಟಾಲ್ ಮಾಡ್ಕೋತಾ ಇದೀವಿ ಅಂದ್ರೆ ಅದು ಬಹುಶಃ ನಮ್ಮ ಫೋನನ್ನ ಹ್ಯಾಕ್ ಆಗಿರುತ್ತೆ. ನಮ್ಮ ನೆಟ್‌ವರ್ಕ್‌ಗಳು ಹ್ಯಾಕ್ ಆಗಿರುತ್ತೆ. ಬಹುಶಃ ನಾನು ಒಂದು ಕಂಪನಿಗೆ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಫೋನ್‌ನಲ್ಲಿ ಆ ಆಪ್ ಇದೆ ಅಂದ್ರೆ ನನ್ನ ಕಂಪನಿಯ ನೆಟ್‌ವರ್ಕಿಗೂ ಕೂಡ ಆ ಸೈಬರ್ ಕ್ರಿಮಿನಲ್‌ಗಳು ಎಂಟರ್ ಆಗ್ಬೋದು. ಸೊ ಇದು ಒಂದು ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿಗೆ ಮಾತ್ರ ತೊಂದರೆ ಮಾಡುವಂತಹ ಆಪ್ ಆಗಿ ಅದು ಅಲ್ಲಿಗೆ ನಿಲ್ಲಲ್ಲ. ಅದು ನಮ್ಮ ದೇಶಕ್ಕೆ ಕೂಡ ಕುತ್ತನ್ನ ತರುತ್ತೆ. ಏಕೆಂದ್ರೆ ಯಾವುದೋ ಒಂದು ಹೈ ಎಂಡ್ ಸರ್ವಿಸ್ ಅಲ್ಲಿ ಇರುವಂತಹವರು ಮನೆಯಲ್ಲಿದ್ದಾರೆ, ಅವ್ರ ಮನೆ ಮಕ್ಕಳು ಯಾರೋ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಬಿಟ್ಟಿದ್ದಾರೆ ಅಂತ ಅಂದಾಗ ಅದು ಮನೆಯಲ್ಲಿರುವ ಎಲ್ಲಾ ಡಿವೈಸಸ್ಗೂ ಅಫೆಕ್ಟ್ ಆಗುತ್ತೆ. ಅಲ್ಲಿರುವಂತಹ ಸೆನ್ಸಿಟಿವ್ ಇನ್ಫಾರ್ಮೇಶನ್ ತಗೊಂಡಾಗ ಬಹುಶಃ ನಮ್ಮ ದೇಶದಲ್ಲಿ ಆಗ್ತಾ ಇರುವಂತಹ ಎಷ್ಟೋ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಹೋಗೋದಕ್ಕೆ ದಾರಿ ನಾವೇ ಮಾಡ್ಕೊಡ್ತಾ ಇದೀವಿ. ಅಂದ್ರೆ ನಾವು ಒಂದು ವ್ಯಕ್ತಿಯ ಒಂದು ಆಪಿನ ಬಗ್ಗೆ ಮಾತ್ರ ಮಾತಾಡ್ದಿರಾ, ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿದಿರಾ ಮೇಡಮ್ ಕೇಳಿಸ್ತಿದ್ಯಾ? ಹಲೋ. ಆ! ನಿಮ್ಮ ವಾಯ್ಸ್ ಬ್ರೇಕ್ ಆಯ್ತು ಮೇಡಮ್. ಯೆಸ್ ಮೇಡಮ್, ಕಂಟಿನ್ಯೂ ಮಾಡಿ ಮೇಡಮ್. ಮೇಡಮ್, ತಾವು ಹೇಳ್ತಾ ಇದ್ರಿ ಈಗ ಭಾಳಷ್ಟು ಪ್ಲಾಟ್‌ಫಾರ್ಮ್ಸ್‌ಗಳು ಔಟ್‌ಸೈಡ್ ಇಂಡಿಯಾ ಹೋಸ್ಟ್ ಮಾಡ್ತಾ ಇದ್ದಾವೆ ಅಂತ. ಈ ನಮ್ಮ ಎನ್ಫೋರ್ಸ್‌ಮೆಂಟ್‌ಗೆ ಯಾಕೆ ಚಾಲೆಂಜ್ ಆಗ್ತಾ ಇದೆ? ಯಾಕೆ ಇವುಗಳನ್ನ ಬ್ಲಾಕ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಮೇಡಮ್? ಖಂಡಿತವಾಗ್ಲೂ ಇದು ಕಷ್ಟದ ಕೆಲಸ ಅಲ್ವೇ ಅಲ್ಲ. ಯಾವಾಗ ನಾವು ಐಎಸ್‌ಪಿ ಅಂದ್ರೆ ನಮ್ಮ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಇದಾರೋ ಅವ್ರಿಗೆಲ್ಲರಿಗೂನುವೆ ನಮ್ಮ ಸರ್ಕಾರದಿಂದ ಅಂದ್ರೆ ಕೇಂದ್ರ ಸರ್ಕಾರದಿಂದ ಇನ್ಸ್ಟ್ರಕ್ಷನ್ಸ್ ಹೋದ್ರೆ, ನೀವು ಯಾವುದೇ ರೀತಿಯಾದ ಈ ಆಪ್‌ಗಳನ್ನ ಅಲೋ ಮಾಡೋ ಹಾಗಿಲ್ಲ, ಅದು ರನ್ ಆಗ್ತಾ ಇದ್ರೆ ಆ ಟ್ರಾಫಿಕ್ ಅನ್ನ ಬ್ಲಾಕ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಹೋದ್ರೆ ಖಂಡಿತವಾಗ್ಲೂ ಈಸಿಯಾಗಿ ಬ್ಲಾಕ್ ಮಾಡಬಹುದು. ಯಾಕೆಂದ್ರೆ ಪ್ರತಿಯೊಂದು ಐಎಸ್‌ಪಿ ನಲ್ಲೂ ಒಂದು ಸಾಕ್ ಅಂತ ರನ್ ಮಾಡ್ತಾ ಇರ್ತಾರೆ, ಸೆಕ್ಯೂರಿಟಿ ಹ್ಮ್. ಆಪರೇಷನ್ ಸೆಂಟರ್ ಅಂತ. ಆ ತರ ರನ್ ಮಾಡುವಂತ ಸಾಕ್ ನಲ್ಲಿ ಯಾವ ಟ್ರಾಫಿಕ್ ಹೊರಗಡೆ ಹೋಗ್ತಾ ಇದೆ, ಯಾವ ಟ್ರಾಫಿಕ್ ಒಳಗಡೆ ಬರ್ತಾ ಇದೆ ಅನ್ನೋ ಮಾಹಿತಿ ಅವ್ರಿಗೆ ಇದ್ದೇ ಇರುತ್ತೆ. ಸೊ ಹಾಗಿರ್ಬೇಕಾದ್ರೆ ಈ ತರದ ಆಪ್‌ಗಳ ಟ್ರಾಫಿಕ್ ನಮ್ಮ ದೇಶದ ಕಸ್ಟಮರ್ಸ್‌ಗೆ ಅದು ಟಚ್ ಆಗ್ಬಾರ್ದು ಅಥವಾ ಅವರಿಗೆ ರೀಚ್ ಆಗ್ಬಾರ್ದು ಅಂತ ಅವರಿಗೆ ಗವರ್ಮೆಂಟ್ ಇಂದ ಇನ್ಸ್ಟ್ರಕ್ಷನ್ ಹೋದ್ರೆ ತಡೆಯೋದು ಖಂಡಿತವಾಗ್ಲೂ ಕಷ್ಟ ಅಲ್ವೇ ಅಲ್ಲ. ಈಗ ನಮ್ಮ ಎಕ್ಸಾಕ್ಟ್‌ಲಿ. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಒಂದಷ್ಟು ನಿರ್ದಿಷ್ಟವಾದ ನಿರ್ಧಾರವನ್ನ ತಗೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ ಈಗ. ಯೆಸ್ ಮೇಡಮ್. ಮೇಡಮ್, ಈಗ ಉದಾಹರಣೆಗೆ ನೀವು ಬ್ಯಾನ್ ಮಾಡಿದ ತಕ್ಷಣ ಮಿರರ್ ಸೈಟ್ಸು ಮತ್ತೆ ಹೊಸ ಹೊಸ ಡೊಮೈನ್ಸ್‌ಗಳು. ಉದಾಹರಣೆಗೆ ಈಗ ನೀವು ಡಾಟ್ ಕಾಮ್ ಅಂತ ಇರೋದನ್ನ ಡಾಟ್ ನೆಟ್ಟೋ, ಡಾಟ್ ಬೆಟ್ಟೋ ಮಾಡ್ಬಿಡ್ತಾರೆ. ಈ ಒಂದೊಂದು ಗೇಮಿಂಗ್ ಆ್ಯಪ್ ಇದೆ, ಇಟ್ಸ್ ಕಾಲ್ಡ್ ಫ್ರೀ ಫೈರ್. ಅದು ಬ್ಯಾನ್ ಆಯ್ತು. ಅದನ್ನ ಫ್ರೀ ಫೈರ್ ಮ್ಯಾಕ್ಸ್ ಮಾಡ್ಬಿಟ್ರು ಈಗ. ಹೌದು. ಸೊ ಈಗ ಹೊಸ ಹೊಸ ಮಿರರ್ ಸೈಟ್ಸು, ಹೊಸ ಹೊಸ ಡೊಮೈನ್ಸ್‌ಗಳಲ್ಲಿ ಎಷ್ಟು ಅಂತ ಇದನ್ನ ಕಂಟ್ರೋಲ್ ಮಾಡೋದು ಮೇಡಮ್?
ಒಂದೊಂದು ಸೆಕೆಂಡ್‌ಗೂ ಕೂಡ ಬೇರೆ ಬೇರೆ ಹೊಸ ಹೊಸ ಡೊಮೈನ್‌ಗಳಲ್ಲಿ ಬರುತ್ತೆ. ಒಂದೊಂದು ಸೆಕೆಂಡ್‌ಗೆ ಹೊಸ ಹೊಸ ಹೆಸರುಗಳಲ್ಲಿ ಜಸ್ಟ್ ಸಣ್ಣ ಸಣ್ಣ ಬದಲಾವಣೆಯಲ್ಲಿ ಬಂದ್ಬಿಡುತ್ತೆ. ಇದು ಮೇಡಮ್ ಎಷ್ಟು ದೊಡ್ಡ ಜಾಲ ಮೇಡಮ್ ಇದು. ಇದಕ್ಕೆ ಅಂತ ಎಷ್ಟು ಜನ ಎಕ್ಸ್‌ಪರ್ಟ್ಸ್ ಕೆಲಸ ಮಾಡ್ತಿರ್ತಾರೆ. ಎಷ್ಟು ಜನ ಹ್ಯಾಕರ್ಸ್ ಕೆಲಸ ಮಾಡ್ತಾ ಇರ್ತಾರೆ. ಅಬ್ಬಬ್ಬಬ್ಬಾ! ಇದರ ವ್ಯಾಪ್ತಿನ ನೆನಪಿಸ್ಕೊಂಡ್ರೆ ಇದು ಸರ್ಕಾರಕ್ಕಿಂತ ಬಲಿಷ್ಠವಾಗಿ ಸರ್ಕಾರಗಳಿಗಿಂತ ತುಂಬಾ ದೊಡ್ಡದಾಗಿದೆ ಅಂತ ಅನ್ಸುತ್ತೆ ಮೇಡಮ್. ಖಂಡಿತವಾಗ್ಲೂ ನೀವು ಹೇಳೋದೆಲ್ಲ ನಿಜ. ಆದ್ರೆ ಇದನ್ನ ತಡೆ ಹಿಡಿಯೋದು ಕಷ್ಟ ಅಲ್ವೇ ಅಲ್ಲ. ಯಾಕೆಂತಂದ್ರೆ ಇದು ಭಾರತಕ್ಕೆ ಮಾತ್ರ ಇರುವಂತಹ ತೊಂದರೆ ಅಂತ ನಾವು ಯೋಚನೆ ಮಾಡುವಷ್ಟಿಲ್ಲ. ಯಾಕೆಂದ್ರೆ ಪ್ರತಿಯೊಂದು ದೇಶದಲ್ಲೂ ಇದೇ ರೀತಿಯಾದ ತೊಂದರೆ ಇದೆ. ಪ್ರತಿಯೊಂದು ಡೆವಲಪ್ಡ್ ದೇಶದಲ್ಲಿ ಇವತ್ತು ಈ ತರದ ಯಾವುದೇ ಟ್ರಾಫಿಕ್ ಎಂಟರ್ ಆಗದೆ ಇರೋಗೆ ಆಲ್ರೆಡಿ ಕಂಟ್ರೋಲ್ ಮಾಡಿದ್ದಾರೆ ಅಂದ್ರೆ ನಾವು ಕೂಡ ಮಾಡೋದಕ್ಕೆ ಸಾಧ್ಯತೆ ಖಂಡಿತವಾಗ್ಲೂ ಇದೆ. ಯಾಕೆಂತಂದ್ರೆ ಯಾಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಆಗ್ಲೇ ಹೇಳ್ದಾಗೆ ನಮ್ಗೆ ಸೆಂಟ್ರಲೈಸ್ಡ್ ಸಾಕ್ಗಳು ಪ್ರೊವೈಡ್ ಮಾಡುವಂತಹ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ನಮ್ಮ ದೇಶದಲ್ಲೂ ಇದ್ದಾರೆ. ಅದು ಈಗಾಗಲೇ ರನ್ನು ಆಗ್ತಾ ಇದೆ. ಸೊ ಈ ತರದ ಟೆಕ್ನಾಲಜಿ ಇಟ್ಕೊಂಡು, ಅಡ್ವಾನ್ಸ್ಡ್ ಟ್ರಾಫಿಕ್ ಮಾನಿಟರಿಂಗ್ ಟೆಕ್ನಾಲಜಿ ಇಟ್ಕೊಂಡು ಯಾವ ರೀತಿಯಾದ ಆಪ್ಗಳು ರನ್ ಆಗ್ತಾ ಇದೆ, ಅದು .com ಆಗಿರ್ಬಹುದು, .co.in ಆಗಿರ್ಬಹುದು, .net ಆಗಿರ್ಬೋದು, ಅಥವಾ .in ಆಗಿರ್ಬೋದು, ಅದು ಎಲ್ಲದರ ಮೂಲಕನೂ ಯಾವ ರೀತಿ ಪ್ಯಾಕೆಟ್ಸ್ ಹೊರಗಡೆ ಹೋಗ್ತಿದೆ, ಯಾವ ರೀತಿ ಪ್ಯಾಕೆಟ್ ಒಳಗಡೆ ಬರ್ತಾ ಇದೆ, ಅದರ ಇಂಟೆನ್ಷನ್ ಏನು ಅಂತ ಮಾನಿಟರ್ ಮಾಡಿ ಬ್ಲಾಕ್ ಮಾಡೋದು ಕಷ್ಟ ಅಲ್ವೇ ಅಲ್ಲ. ಬಟ್ ಆದರೆ ಇದಕ್ಕೆ ಬೇಕಾಗಿರುವಂತಹ ಸೈಬರ್ ಎಕ್ಸ್ಪರ್ಟ್ಸ್ ಗಳನ್ನ ಒಂದು ಕಮಿಟಿ ಮಾಡಿ ಆ ಟೀಮ್ಗಳ ಮೂಲಕ ಇದಕ್ಕೆ ಕಂಟ್ರೋಲ್ ಕೊಟ್ರೆ ಖಂಡಿತವಾಗ್ಲೂ ಇದು ಸಾಧ್ಯ. ಏಕೆಂದ್ರೆ ನೀವಾಗ್ಲೇ ಹೇಳ್ದಾಗೆ ಮೊದಲನೇದು ನಮ್ಮ ದೇಶದಲ್ಲಿರುವಂತಹ ಚಾಲೆಂಜ್ ಏನು ಅಂತಂದ್ರೆ ಸೈಬರ್ ಲಾ, ಅಂದ್ರೆ ನಮ್ಮ IT ಆಕ್ಟ್ ಏನಿದೆ ಅದು ತುಂಬಾ ಗ್ರಾನ್ಯುಲಾರ್ ಲೆವೆಲ್ಗೆ ಹೋಗ್ಬೇಕು. ಬರೀ ನಾವು ಹ್ಯಾಕಿಂಗಿಗೆ 46A ಅಂತ ಮಾತಾಡ್ತೀವಿ, ಆದ್ರೆ ಹ್ಯಾಕಿಂಗ್ಗಳಲ್ಲೇ ಎಷ್ಟು ವಿಧ ಇದೆ, ಅದಕ್ಕೆ ಬೇಕಾಗಿರುವಂತಹ ಸೈಬರ್ ಲಾಗಳು, ಇದೆಲ್ಲವನ್ನು ತರ್ತೀವಿ ಅಂತಂದ್ರೆ ಇದನ್ನ ನಾವು ತಡೆಯೋದ್ರಲ್ಲಿ ಖಂಡಿತವಾಗ್ಲೂ ಕಷ್ಟಪಡುವಂತಹ ಯಾವುದೇ ಒಂದು ತೊಂದರೆ ನಮಗೆ ಇರಲ್ಲ. ಯಾಕೆಂತಂದ್ರೆ ಆರಾಮಾಗಿ ಇದನ್ನ ಹ್ಯಾಂಡಲ್ ಮಾಡ್ಬೋದು. ಸೈಬರ್ ಸೆಕ್ಯೂರಿಟಿ ಎಷ್ಟು ಬೆಳೀತಾ ಇದೆ ಅಂದ್ರೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಟ್ರೋಲ್ ಮಾಡುವಂತಹ ಬುದ್ಧಿವಂತಿಕೆ ನಮ್ಮಲ್ಲಿ ಇರೋದ್ರಿಂದ ತಾನೇ ಅದು ಬಂದಿರೋದು. ಸೊ ಹ್ಮ್. ಹಾಗಾಗಿ ಇದು ಯಾವುದು ತೊಂದರೆ ಅಲ್ಲ, ಆದ್ರೆ ಇದಕ್ಕೆ ಸರಿಯಾದ ಕ್ರಮವನ್ನ ಕೈಗೊಳ್ಬೇಕು ನಾವು ಅಷ್ಟೇ. ಕರೆಕ್ಟ್ ಮೇಡಮ್. ಈಗ 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 ಕಾರುಣ್ಯರಾಮ್ ಅವರ ಕೇಸ್ ನೋಡಿದಾಗ ಪಾಪ ಸಾಲದ ಬಲೆಗೆ ಸಿಕ್ಕಿ ಈಗ ಅವಮಾನ, ಹತಾಶೆಯಿಂದ ಅವರು ಕಷ್ಟಗಳು, ಸಾಲಗಳು ಎಲ್ಲರಿಗೂ ಇರುತ್ತೆ ಮೇಡಮ್. ಬಟ್ ಓನ್ಲಿ ಬಿಕಾಸ್ ಶಿ ಈಸ್ ಅ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಪಾಪ ಆ, ಬೇಜಾರಾಗುತ್ತಲ್ಲ ಮೇಡಮ್? ಖಂಡಿತವಾಗ್ಲೂ ನಿಜ. ಯಾಕೆಂತಂದ್ರೆ ಈ ತರದ ಬೆಟ್ಟಿಂಗ್ ಆಪ್ಗಳಾಗ್ಲಿ, ಆನ್ಲೈನ್ ಗೇಮ್ಗಳ ಆಪ್ಗಳಾಗ್ಲಿ, ಎಲ್ಲರೂ ಅನ್ಕೊಳ್ಳೋದೇನು ಅಂದ್ರೆ ನಾನು ₹100 ಹಾಕ್ಬಿಡ್ತೀನಿ, ₹1000 ಹಾಕ್ಬಿಡ್ತೀನಿ, ನನಗೆ ಜಾಸ್ತಿ ದುಡ್ಡು ಬಂದ್ಬಿಡತ್ತೆ ಅಂತ. ಲೆಟ್ ಮಿ ಟೆಲ್ ಯು ಒನ್ ಲಾಜಿಕ್ ಇಲ್ಲಿ. ಯಾವುದೇ ಕಸಿನೋ ಗೇಮ್ಗಳಾಗ್ಲಿ, ಆನ್ಲೈನ್ ಆಪ್ಗಳಾಗ್ಲಿ, ಆನ್ಲೈನ್ ಗೇಮಿಂಗ್ ಆಗ್ಲಿ, ಬೆಟ್ಟಿಂಗ್ ಆಗ್ಲಿ, ಅಲ್ಲಿ ಒಂದು ಸಿಂಪಲ್ ಫಾರ್ಮುಲಾ ಅಂತಂದ್ರೆ ಈಗ ಇರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಉಪಯೋಗಿಸಿ ನಿಮ್ಮನ್ನ ಯಾವತ್ತೂ ಅದು ಗೆಲ್ಲೋದಕ್ಕೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಅಲ್ಲಿ ₹100 ಕಳ್ಕೊಂಡ್ರೆ ₹10 ಲಾಭ ಮಾಡ್ಕೋಬೋದೇ ಹೊರತು ₹10 ಹಾಕಿ ನಾನು ₹100 ಮಾಡ್ತೀನಿ ಅನ್ನೋ ಫಾರ್ಮುಲಾ ಇದೆಯಲ್ಲ, ಅದು ವರ್ಕ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ಪ್ರತಿ ಒಂದು ಗೇಮಲ್ಲೂ ಅವರು ಲೋಡ್ ಅಂತ ನೋಡ್ತಾರೆ. ಯಾವ್ದ್ರ ಮೇಲೆ ಲೋಡ್ ಜಾಸ್ತಿ ಇದೆ ಅದನ್ನ ಗೆಲ್ಲೋದಕ್ಕೆ ಬಿಡಲ್ಲ ಅವರು. ಸೊ ಹಾಗಿರ್ಬೇಕಾದ್ರೆ ನಾವು ಗೆಲ್ತೀವಿ ನಾವು ಅದರಿಂದ ದುಡ್ಡು ಮಾಡ್ತೀವಿ ಅನ್ನೋ ಒಂದು ನಂಬಿಕೆ ಇದೆಯಲ್ಲ, ಅದು ಖಂಡಿತವಾಗ್ಲೂ ಸುಳ್ಳು ಇದು. ಯಾಕೆಂದ್ರೆ ಆ ಫಾರ್ಮುಲಾ ವರ್ಕ್ ಆಗೋದೇ ಮೇಡಮ್ ಇಲ್ಲ. ಮೇಡಮ್ ಮೇಡಮ್ ಒಂದೇ ಒಂದೇ ಒಂದು ಈಗ ಭಾಳಷ್ಟು ಜನ ಈ ರಮ್ಮಿ ಆಡ್ತಾರೆ. ಆಮೇಲೆ ಇದು ಡ್ರೀಮ್ 11 ಆಡ್ತಾರೆ. ಮತ್ತೆ ಅದೇನೇನೋ ಮೇಡಮ್ ನಮ್ಗೆ ಗೊತ್ತಿಲ್ಲ. ಅಂದರೆ ಗೊತ್ತಿರೋವು ಇವೆರಡೇ ನನಗೆ, ಎಸ್ಪೆಷಲಿ ಡ್ರೀಮ್ 11 ಮತ್ತು ರಮ್ಮಿ. ಅದು ಬಿಟ್ಟರೆ ಭಾಳಷ್ಟು ಗೇಮಿಂಗ್ ಆ್ಯಪ್ಗಳು ಇದ್ದಾವೆ ಮೇಡಮ್. ಮೇಡಮ್ ಆಡೋರಿಗೆ ಒಂದು ಕಿವಿ ಮಾತು ಮೇಡಮ್, ನಿಜಕ್ಕೂ ಕೂಡ ಅವ್ರು ಗೆಲ್ತಾರಾ ಮೇಡಮ್? ನಿಜಕ್ಕೂ ಅವ್ರಿಗೆ ಹಣ ಬರುತ್ತಾ? ಅವ್ರಿಗೊಂದು ಕಿವಿ ಮಾತು ಮೇಡಮ್, ಈ ಕಾರ್ಯಕ್ರಮ ನೋಡ್ತಾ ಇರೋರು. ಖಂಡಿತವಾಗ್ಲೂ ಆನ್ಲೈನ್ ಅಲ್ಲಿ ಬೆಟ್ಟಿಂಗ್ ಆಪ್ ಅಲ್ಲಿ ಆಡ್ತಾ ಇರೋರು, ಆನ್ಲೈನ್ ಗೇಮಿಂಗ್ ಆಡ್ತಾ ಇರೋರ್ಗೆಲ್ಲ ಕಿವಿ ಮಾತು ಅನ್ನೋಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಇನ್ಸ್ಟ್ರಕ್ಷನ್ ಏನು ಅಂದ್ರೆ, ನಾನು ಆಗ್ಲೇ ಹೇಳ್ದಾಗೆ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಸೇ ಫಾರ್ ಎಕ್ಸಾಂಪಲ್, ನಾನು ರೂಲೆಟ್ ಆಡ್ತಾ ಇದ್ದೀನಿ, ಆನ್ಲೈನ್ ಅಲ್ಲಿ ಬೆಟ್ಟಿಂಗ್ ಆಡ್ತಾ ಇದ್ದೀನಿ ಅಂತ ಬಂದಾಗ ರೂಲೆಟ್ನೇ ತಗೊಂಡ್ರೆ ಯಾವ ನಂಬರ್ ಅಲ್ಲಿ ಹೈಯೆಸ್ಟ್ ಲೋಡ್ ಇರುತ್ತೋ ಅದು ಯಾವತ್ತೂ ಅವ್ರು ವಿನ್ ಆಗೋದಕ್ಕೆ ಬಿಡೋದೇ ಇಲ್ಲ. ಆರ್ಟಿಫಿಷಿಯಲ್ ಹ್ಮ್. ಇಂಟೆಲಿಜೆನ್ಸ್ ಉಪಯೋಗಿಸಿರ್ತಾರೆ. ಹಾಗೇನೆ ನಾನು ಕ್ರಿಕೆಟ್ ಬೆಟ್ಟಿಂಗ್ ಆಡ್ತಾ ಇದ್ದೀನಿ, ನಾನು ಕ್ರಿಕೆಟ್ ಬೆಟ್ಟಿಂಗ್ ಅಲ್ಲಿ ಏನೋ ಗೆದ್ದು ಬಿಡ್ತೀನಿ ಅಂತ ನೋಡಿದ್ರೆ ಪ್ರತಿ ಸತಿನೂ ಇದನ್ನ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಒಂದು ಬಾಲು ಆ ಬೌಲರ್ ಇಂದ ಹೊರಟು ಅಲ್ಲಿ ಬ್ಯಾಟ್ ತನಕ ಮುಟ್ಟೋದ್ರೊಳಗೆ ಕೋಟ್ಯಾಂತರ ರೂಪಾಯಿ ಬೆಟ್ಟಿಂಗ್ ಆಗಿರತ್ತೆ ಅಲ್ಲಿ. ಅದರ ಮಧ್ಯದಲ್ಲಿ ನಿಮ್ದು ₹1000 ₹10,000 ಅದನ್ನ ಹಾಕಿ ನೀವು ನಾನು ಲಕ್ಷಾಂತರ ರೂಪಾಯಿ ಗೆದ್ದು ಬಿಡ್ತೀನಿ ಅಂತ ಯೋಚನೆ ಮಾಡಿದ್ರೆ ಮತ್ತೊಂದ್ಸತಿ ಯೋಚನೆ ಮಾಡಿ ನೀವು ದುಡ್ಡು ಕಳ್ಕೊತೀರಾ. ಯಾಕೆಂದ್ರೆ 1,00,000 ನೀವು ಆಡಿರ್ತೀರಾ, ಅಲ್ಲಿ ನಿಮಗೆ ಬಹುಶಃ 10,000 ರಿಂದ 15,000 ಅಥವಾ 20,000 ಗೆಲ್ಲಕ್ ಸಾಧ್ಯನೇ ಹೊರತು ಮಿಕ್ಕಂತಹ 80,000 ನಿಮ್ಗಳಲ್ಲಿ ನೀವು ಕಳ್ಕೊಂಡಿರ್ತೀರಾ.
ಪ್ರತಿ ಸತಿ ಗೆದ್ದಾಗ್ಲೂ 10,000 ನಾನು ಗೆದ್ಬಿಟ್ಟಿದ್ದೀನಿ, ಲಕ್ಷ ಗೆದ್ದೇ ಬಿಡ್ತೀನಿ ಅಂತ ಮುಂದೆ ಹೋಗ್ತೀರಾ? ಖಂಡಿತವಾಗ್ಲೂ ಅದು ಸಾಧ್ಯ ಇಲ್ಲ. ಏಕೆಂದ್ರೆ ಈ ಎಲ್ಲ ಬೆಟ್ಟಿಂಗ್ಗಳು, ಆನ್ಲೈನ್ ಗೇಮಿಂಗ್ಗಳು ಫಾರ್ಮ್ ಮಾಡಿರೋದೇ ಹಾಗೆ. ನೀವು ಸೋತ್ರೇನೆ ಅವರಿಗೆ ಲಾಭ. ಯಾಕೆಂತಂದ್ರೆ ಸೋತಲ್ಲೇ ಪರ್ಸೆಂಟೇಜ್ ಕೊಡುವಂತಹ ಗೇಮ್ಗಳು ಇದು. ಸೊ ಹಾಗಾಗಿ ದಯವಿಟ್ಟು ಇಲ್ಲಿ ಆಡಕ್ ಹೋಗ್ಬೇಡಿ. ಯಾಕೆಂತಂದ್ರೆ ನಿಮಗೆ ಆಸೆ ತೋರಿಸ್ಬೋದು, ₹100 ಆಡಿದಾಗ ₹1,000 ಬರ್ಬೋದು, ₹1,000 ಆಡಿದಾಗ 10,000 ಬರ್ಬೋದು. ಆದ್ರೆ ಲಕ್ಷ ಆಡಿದಾಗ ಖಂಡಿತವಾಗ್ಲೂ 10 ಲಕ್ಷ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ಓಕೆ ಒಂದು ರೀತಿಯಾಗಿ ನಿಮಗೆ ಸೆಳೆತ ಅಷ್ಟೇ. ಓಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ತಾವು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕಾಗಿ.